ಅಲ್ಲಿ ನೋಡಿ ಮಂಗಳೂರು ಜಂಕ್ಷನ್ ರೈಲ್ವೆ ಸ್ಟೇಷನ್. ಸೊ ನನಗೆ ಮಂಗಳೂರು ಬಂದು ರೈಲ್ವೆ ಸ್ಟೇಷನ್ಗೆ ಬಂದಾಗ ಇಲ್ಲಿ ಆಚೀಚೆ ಹೋಗೋದಕ್ಕೆ ನನಗೆ ನನ್ನ ಜೊತೆ ವೆಹಿಕಲ್ಸ್ ಇಲ್ಲ. ಅದಕ್ಕೆ ಇಲ್ಲಿ ಏನು ಮಾಡಿದ್ದೀನಿ ನೋಡಿ, ಅಲ್ಲಿ ಸ್ಕೂಟ್ಸ್ ರೆಂಟಲ್ಸ್ ಅಂತ ಒಂದಿದೆ. ಸೊ ಅಲ್ಲಿ ಬಂದು ನಾವು ಜಸ್ಟ್ ಒಂದು 500 ರೂಪಾಯಿ ಕೊಟ್ಟರೆ ನಮಗೆ 24 hours ಇಲ್ಲಿರುವಂಥ ಯಾವುದೇ ವೆಹಿಕಲ್ಸನ್ನು, ಇಲ್ಲಿ ನೋಡಿ ಇಷ್ಟು 2 wheelers ಅಂದರೆ ಸ್ಕೂಟರ್ ಇದೆ, ಹಾಗೆಯೇ ಬೈಕ್ಸ್ ಇದೆ. ಇದರಲ್ಲಿ ಯಾವುದನ್ನು ಬೇಕಿದ್ರೆ ನೀವು ಪಡ್ಕೊಂಡು ಮಂಗಳೂರು ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲಿ ಬೇಕಾದ್ರೂ ಹೋಗಿ ಬರೋದು ಸಾಧ್ಯ ಇದೆ. ಜಸ್ಟ್ 500 ರೂಪೀಸ್ ಕೊಟ್ಟರೆ ಆಯಿತು. ಸೊ ನಾನಿವಾಗ ಇಲ್ಲಿ ನೋಡಿ ಈ 2 wheelerನ್ನು ನಾನು ತಗೊಳ್ತಾ ಇದ್ದೀನಿ. ಸೊ ಫಸ್ಟಲ್ಲಿದೆ ವೈಟ್. ಮತ್ತು ಇದರಲ್ಲಿ ನೋಡಿ ನನಗೆ ಒಂದು ಬೆಸ್ಟ್ ಅಂತ ಏನಂತ ಹೇಳಿದರೆ, ಇದು ಫ್ಯೂಯಲ್, ಇದು ಮೊಬೈಲ್ ಇಡೋದಕ್ಕೆ ಮೊಬೈಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆಯೇ ಹೊಸ ಗಾಡಿ ಇದು. ಸೊ ಹಾಗೆ ಮಂಗಳೂರು ನನಗೆ ಸುತ್ತೋದಕ್ಕೆ ಇನ್ನು ಮುಂದೆ ಆರಾಮ್ಸೆ ಟೆನ್ಷನೇ ಇಲ್ಲ. ಫುಲ್ ಡೇ ನಾನು ಸುತ್ತಿದ್ರು ಕೂಡ ಜಸ್ಟ್ 500 ರೂಪೀಸ್ ಕೊಟ್ಟರೆ ಆಯಿತು. ನನಗೆ ಬೇಕಾಗಿರೋಷ್ಟು ಫ್ಯೂಯಲ್ ಹಾಕ್ಕೊಂಡು ನಾನು ಎಲ್ಲಿ ಬೇಕಾದರೂ ಹೋಗ್ಬೋದು. ನಾನು ಇಲ್ಲಿ ಕೊಡಬೇಕಾಗಿರೋದು ಇಷ್ಟೇ, ನನ್ನ ಆಧಾರ್ ಕಾರ್ಡ್ ಕೊಟ್ಟೆ ಅಂದರೆ ಅಡ್ರೆಸ್ ಪ್ರೂಫಿಗೆ, ಮತ್ತು ನನ್ನ ಲೈಸೆನ್ಸ್ ಕೊಟ್ಟೆ ಅಷ್ಟೇ. ಆ ನಂತರ 500 ರೂಪಾಯಿ ಕೊಟ್ಟು ನಾನು ಫ್ಯೂಯಲ್ ಹಾಕ್ಕೊಂಡು ಸೀದಾ ಹೋಗೋದು. ಅದರಲ್ಲಿರುವಂಥ ಒಂದು ಖುಷಿನೇ ಬೇರೆ. ನನಗೆ ಈ ಟ್ರಾಫಿಕ್ ಅಥವಾ ಇನ್ನಿತರ ಬೇರೆ ಬೇರೆ ಕಡೆಗಳಿಗೆ ಹೋಗೋದಕ್ಕೆ ಬೇರೆ ಬೇರೆ ವೆಹಿಕಲ್ಸ್ಗಳನ್ನೆಲ್ಲ ಪಡ್ಕೊಂಡು ಜಾಸ್ತಿ ಅಮೌಂಟ್ ಕೊಟ್ಟು ಹೋಗಬೇಕು ಅಂತಿಲ್ಲ. ನನಗೆ ಎಲ್ಲಿ ಹೋಗಬೇಕು ಇಲ್ಲೇ ಮೊಬೈಲಲ್ಲಿ ಇಡ್ತೀನಿ, ಲೊಕೇಶನ್ ಹಾಕ್ತೀನಿ, ಸೀದಾ ಹೋಗ್ತೀನಿ. ಓಕೆ, ಸೊ ಹಾಗೆ ಬಾಯ್, ಸಿಗೋ ಮತ್ತೆ. ಎಲ್ರಿಗೂ ನಮಸ್ಕಾರ, ಸ್ವಾಮಿ ಶರಣಮಯ್ಯಪ್ಪ. ಇವತ್ತು ನಾನು ಮಂಗಳೂರಲ್ಲಿದ್ದೇನೆ. ಮಂಗಳೂರಿನ ಜಂಕ್ಷನ್ಗೆ ನೀವು ಬಂದಾಗ ಇಲ್ಲಿಂದ ಬೇರೆ ಬೇರೆ ಕಡೆಗೆ ನಿಮಗೆ ಹೋಗಬೇಕು ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಈ ಸಂದರ್ಭದಲ್ಲಿ ನೀವು ಯಾವುದರಲ್ಲಿ ಹೋಗೋದು, ನಿಮಗೆ ನಿಮ್ಮದೇ ಆಗಿರುವಂಥ ಓನ್ ಆಗಿರುವಂಥ ಒಂದು ವೆಹಿಕಲ್ ಇದ್ರೂ ಕೂಡ ಒಳ್ಳೇದು ಅನ್ನುವಂಥ ಮನಸ್ಸು ನಿಮ್ಮ ಮೈಂಡಲ್ಲಿದ್ದರೆ, ಎಲ್ಲಿಂದ ಕೂಡ ಇನ್ನೂ ರೈಲ್ ಮುಖಾಂತರವಾಗಿ ನಮ್ಮ ಜಂಕ್ಷನ್ಗೆ ಬಂದು ನೀವು ಇಳಿದ್ರೆ ಇಲ್ಲಿ ರೆಡಿ ಆಗಿರ್ತಕ್ಕಂಥ ಸ್ಕೂಟ್ಸ್ ಅನ್ನುವಂಥ ಒಂದು ಸಂಸ್ಥೆ ಇದೆ. ನಾನು ಹಾಕಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕರೆಯನ್ನು ಮಾಡಿ ಅದರ ಮೂಲಕ ನೀವು ಸೇಫ್ ಆಗಿ ಎಲ್ಲಿ ಬೇಕಿದ್ರೂ ಕರ್ನಾಟಕದಾದ್ಯಂತ ರೈಡ್ ಮಾಡೋದಕ್ಕೆ ಸಾಧ್ಯ ಇದೆ. ಈ ಒಂದು ಸಂಸ್ಥೆಯನ್ನ ಇವತ್ತು ಜಂಕ್ಷನ್ಗೆ ಪರಿಚಯವನ್ನ ಮಾಡ್ತಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ಆದಿಶ್ ಅಮೀನ್ ಅವರ ಅಣ್ಣ ರಜನೀಶ್ ಅಮೀನ್ ಅವರು, ಹಾಗೆ ಇವರ ವೈಫ್ ಆಗಿರುವಂತಹ ರಮ್ಯಾ ಅವರು ಕೂಡ ಇದ್ದಾರೆ. ಸೊ ನಿಮಗೆ 3 ಜನರಿಗೆ ಕೂಡ ಕಂಗ್ರಾಚ್ಯುಲೇಷನ್ಸ್, ಹಾಗೆಯೇ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಜನರಿಗೆ ಇದರಿಂದ ಏನು ಲಾಭ ಇದೆ ಅಂತ? ನಮ್ಮ ಸಂಸ್ಥೆಯು 3 ವರ್ಷದಿಂದ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಓಲ್ಡ್ ಪ್ಲಾಟಿನಂ ಥಿಯೇಟರ್ ಅದರ ಕೆಳಗಡೆ ನಾವು ನಡೆಸ್ತಾ ಬಂದಿದ್ದೇವೆ 3 ವರ್ಷ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ದು ಮತ್ತು ನಮ್ಮ ಟೀಮ್ ಒಳ್ಳೆ ಅವರಿಗೆ ಸರ್ವಿಸ್ ಕೊಟ್ಟು, ಯಾವುದೇ ಬ್ರೇಕ್ ಡೌನ್ ಇದ್ರೂ ಇಮಿಡಿಯೇಟ್ ಅಟೆಂಡ್ ಮಾಡಿ ಕ್ಲಬ್ ಸಮಯಕ್ಕೆ ಸೇವೆಯನ್ನು ಒದಗಿಸಿದ್ದಾರೆ. ಈ ಸೇವೆ ಒದಗಿಸಿದ ನಮಗೆ ಮೌತ್ ಟು ಮೌತ್ ಎಲ್ಲರಿಗೂ ವಿಷಯ ಹಬ್ಬಿ, ಹಾಗೂ ನಮ್ಮ ಮಾಧ್ಯಮಗಳ ಮುಖಾಂತರ ವಿಷಯಗಳ ಹಬ್ಬಿ ಇನ್ನೂ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಅದಾದ ನಂತರ ನಾವು ನಮ್ಮ ಇನ್ನೊಂದು ಫ್ರಾಂಚೈಸಿಯನ್ನು ದೇಳಕಟ್ಟೆಯಲ್ಲಿ ಪ್ರಾರಂಭಿಸಿದೆ. ಆಲ್ಮೋಸ್ಟ್ 1.5 ವರ್ಷ ಆಯಿತು. ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಇದೆ, ಸ್ಟೂಡೆಂಟ್ಸ್ಗೆಲ್ಲ ಜಾಸ್ತಿ ಇದ್ದಾರೆ, ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ. ಸೊ ತದನಂತರ ನಮ್ಮ ಆದಿಶ್ನವರ ನನ್ನ ತಮ್ಮನ ಅವರ ಇನ್ನೂ ನಾವು ಅದನ್ನು ಮುಂದುವರಿಸಬೇಕು, ನಮ್ಮ ಒಂದು ಬ್ರಾಂಚಸ್ಸನ್ನು ಬ್ರ್ಯಾಂಡ್ ಆಗಿ ಪರಿವರ್ತಿಸಬೇಕು ಕರ್ನಾಟಕದಲ್ಲಿ. ಸೊ ಆ ಉದ್ದೇಶದಿಂದ ನಮಗೆ ಈ ಒಂದು ಆಲೋಚನೆ ಬಂತು. ಅವರ ಈ ಮುಂದಾಲೋಚನೆಯಿಂದ ನಾವು ಇದನ್ನು ಮಾಡುವ ಎಂದು ಮತ್ತು ಅಪ್ರೋಚ್ ಎಲ್ಲ ಮಾಡಿದ್ದೇವೆ. ಸೊ ದೇವರ ದಯದಿಂದ ನಮಗೆ ಅದು ಒದಗಿ ಬಂತು. ಸೊ ಇವತ್ತು ಜಂಕ್ಷನ್ನಲ್ಲಿ ಓಪನ್ ಮಾಡಿದ್ದೀರಿ. ನಮ್ಮ ಸೆಂಟ್ರಲ್ಲಿ ಕೂಡ ಇಲ್ಲ ಅಂತ ಹೇಳುವಂತ ಬೇಜಾರಾಗಬಾರದು ಅಂತ ಹೇಳಿ ಅಲ್ಲಿ ಕೂಡ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತ. ಸೊ ಅಲ್ಲಿ ಬಂದಿರುವಂತ ಪ್ರಯಾಣಿಕರಿಗೆ ಕೂಡ ಇದರ ಸೌಲಭ್ಯ ಸಿಗುತ್ತಾ ಅಂತ? ಸೊ ಅದ್ರ ಬಗ್ಗೆ ಕೂಡ ಒಂದು ಹೇಳಿಬಿಡಿ ಅಂತ. ಅದು ಇನ್ನು 10 ದಿವಸದಲ್ಲಿ ಇನ್ನು ಅದು ಉದ್ಘಾಟನೆಗೊಳ್ಳಲಿದೆ. ಅದು ಸೇಮ್ ನಾವು ಹೀಗೆ ಟೆಂಡರ್ ಮುಖಾಂತರ ನಮಗೆ ಸಿಕ್ಕಿತ್ತು. ಅಲ್ಲಿ ಈಗ ಕಾರಣ ಅಂತ ಇಲ್ಲದ್ರೆ ಒಟ್ಟಿಗೆ ಮಾಡೋ ಪ್ಲಾನ್ ಅಲ್ಲಿ ಇತ್ತು. ಈಗ ಇದೊಂದು ಮೊದಲು ಮಾಡಿ ನಂತರ ಅದನ್ನು ಮಾಡುವ ಒಂದು ಡಿಫ್ರೆನ್ಸ್ ಇರಲಿ, ಇನ್ನೊಂದು ನಮ್ದು 4ನೇ ಉದ್ಘಾಟನೆ ಸ್ವಲ್ಪ ಸಮಯದ ನಂತರ ಇರಲಿ ಅಂತ ಆ ಉದ್ದೇಶದಿಂದ ನಾವು ಡಿಲೇ ಮಾಡಿದ್ದು. ಇನ್ನೊಂದು ಒಳ್ಳೆಯ ವಿಚಾರ, ಈಗ 2 ಕಡೆಯಲ್ಲಿ ಒಟ್ಟಿಗೆ ಇರುವಾಗ ಅಲ್ಲಿ ಯಾರೋ ಒಂದು ಗಾಡಿ ತಗೊಂಡು ಡ್ರಾಪ್ ಮಾಡುವಾಗ ಅವರಿಗೆ ಈ ಜಂಕ್ಷನಲ್ಲಿ ಅವರಿಗೆ ಟ್ರೈನ್ ಹಿಡಿಯುವ ಇದ್ರೆ ಇಲ್ಲಿ ಡ್ರಾಪ್ ಮಾಡ್ಬೋದು. ಅದಕ್ಕೆ ಒಂದು ಸಣ್ಣ ಅಮೌಂಟ್ ತಗೊಳ್ತೇವೆ, ಇಲ್ಲಿ ಡ್ರಾಪ್ ಮಾಡ್ಬೋದು. ಇಲ್ಲಿ ತಗೊಂಡವರು ಅಲ್ಲಿ ಡ್ರಾಪ್ ಮಾಡ್ಬೋದು. ಹೊರದೇಶದವರಿಗೂ ಕೊಟ್ಟಿದ್ದೇವೆ, ಸ್ವೀಡನ್ ಅವರು ಬಂದಿದ್ರು, ಹಾಗೆ ಬೇರೆ ಬೇರೆ ದೇಶದವರು ಬಂದಿದ್ರು, ಎಲ್ಲರಿಗೂ ಕೊಟ್ಟಿದ್ದೇವೆ. ಅವರದ್ದು ಡ್ರೈವಿಂಗ್ ಲೈಸೆನ್ಸ್ ಇಟ್ಟು ಮತ್ತು ಅವರದ್ದು ಐಡೆಂಟಿಟಿ ಅದು ಇಟ್ಟು, ಮತ್ತು ಒಂದು ವೇಳೆ ಅವರದ್ದು ಏನಾದಿದ್ರೆ ಸ್ವಲ್ಪ ಡೆಪಾಸಿಟ್ ಅಮೌಂಟ್ ಇಡ್ತೇವೆ ಅದರ ಬೇಸಲ್ಲಿ. ಮತ್ತು ನಮ್ಗೆ ಧೈರ್ಯ, ನಮ್ಮ ಗಾಡಿಯಲ್ಲಿ GPS ಇದೆ. ಎಲ್ಲಿ ಹೋದ್ರೂ ಕೂಡ ಗೊತ್ತಾಗುತ್ತೆ. ಮಂಗಳೂರು ಸರೌಂಡಿಂಗ್ ಮಾತ್ರ ಅಥವಾ ಅವರಿಗೆ ಕರ್ನಾಟಕ ಎಲ್ಲಿ ಬೇಕಾದ್ರೂ ಹೋಗೋಕ್ಕೆ ಅವಕಾಶ ಇದೆಯಾ, ಅಥವಾ ಎಷ್ಟು ಅವರ್ಸ್ ಒಳಗೆ ರಿಟರ್ನ್ ಮಾಡಬೇಕು, ಇದರ ಬಗ್ಗೆ ಮಾಹಿತಿ?
ಅವರು ತಗೊಂಡ ಮೇಲೆ ಈಗ ನೋಡಿ 24 ಅವರ್ಸ್ಗೆ ತಗೊಂಡ್ರೆ ಆ 24 ಅವರ್ಸ್ಗೆ ತಂದು ಇಡಬೇಕು. ಒಂದು ವೇಳೆ 20 ಅವರ್ಸಲ್ಲಿ ಅವರು ನಮ್ಗೆ ಇನ್ಫಾರ್ಮ್ ಮಾಡಬೇಕು, ನಮ್ಗೆ ಇನ್ನೊಂದು ದಿವಸ ಎಕ್ಸ್ಟೆಂಡ್ ಬೇಕು, ಆ ಎಕ್ಸ್ಟೆಂಡ್ ಮಾಡಿದ ಹಣವನ್ನು ಪಾವತಿಸಬೇಕು ಅದೇ ಸಮಯದಲ್ಲಿ, ಮತ್ತು ಇನ್ನೊಂದು ದಿವಸ ಎಕ್ಸ್ಟೆಂಡ್ ಮಾಡಬಹುದು, ನೋ ಇಶ್ಯೂ. ವಿತೌಟ್ ಇನ್ಫಾರ್ಮೇಷನ್ ಸ್ವಲ್ಪ ಫೈನ್ ಆಗ್ತೀವಿ, ವಿತೌಟ್ ಇನ್ಫಾರ್ಮೇಷನ್ ನೆಕ್ಸ್ಟ್ ಲೇಟ್ ಆದರೆ ಒಂದು ಎಕ್ಸ್ಟೆಂಡ್ ಅಮೌಂಟ್ ಎಲ್ಲ ಇರುತ್ತೆ, ಅದನ್ನು ಹಾಕ್ತೇವೆ. ಓಕೆ. ಇಲ್ಲಿ ಸ್ಕೂಟರ್ ತಗೊಂಡ್ರೆ ಕೇವಲ ಮಂಗಳೂರು ಸರೌಂಡಿಂಗ್ ಅಥವಾ ಎಲ್ಲೆಲ್ಲ ಹೋಗ್ಲಿಕ್ಕೆ ಸಾಧ್ಯ? ಕರ್ನಾಟಕ ಎಲ್ಲೂ. ಓಕೆ, ಕರ್ನಾಟಕದ ಎಲ್ಲಿ ಬೇಕಿದ್ರು ಹೋಗಬಹುದು. ಸೊ ಅವ್ರು ಹೇಳಿರೋ ಟೈಮಿಗೆ ಬಂದು ರಿಟರ್ನ್ ಮಾಡಬೇಕು. ನಿಯಮಿತ ಕಿಲೋಮೀಟರ್ ಇದೆ, ದಿವಸಕ್ಕೆ ಇಷ್ಟೇ ಕಿಲೋಮೀಟರ್. ಲಾಂಗ್ 1 ಮಂತ್ ತಗೊಂಡ್ರೆ ಅದಕ್ಕೆ ಇಷ್ಟೇ ಕಿಲೋಮೀಟರ್, ಪರ್ ಡೇ ಇಷ್ಟು ಕಿಲೋಮೀಟರ್ ಹೋಗ್ಬೋದು. ಓಕೆ. ಈಗ ವೀಕ್ ವೈಸ್ ತಗೊಂಡ್ರೆ ಅದಕ್ಕೊಂದು ಕಿಲೋಮೀಟರ್ ಇಷ್ಟು ಕಿಲೋಮೀಟರ್, ಅದಕ್ಕಿಂತ ಎಕ್ಸ್ಟ್ರಾ ಕಿಲೋಮೀಟರ್ ಆದರೆ ಪರ್ ಕಿಲೋಮೀಟರ್ ಒಂದು ಸಣ್ಣ ಅಮೌಂಟ್ ಇದೆ, ಏನು ದೊಡ್ಡ ಅಮೌಂಟ್ ಇಲ್ಲ, ಸಣ್ಣ ಅಮೌಂಟ್. ಇವಾಗ ಬ್ರೇಕ್ ಡೌನ್ ಆದರೆ ಇಮಿಡಿಯೇಟ್ ಆಗಿ ಬಂದು ನೀವು ಅದರ ಒಂದು ಏನು ಸರ್ವಿಸ್ ಬೇಕು ಅದನ್ನು ಕೊಡ್ತೀರಿ ಅಂತ ಹೇಳಿದ್ರಿ. ಸೊ ಕರ್ನಾಟಕದ ಬೇರೆ ಮಂಗಳೂರಿನಿಂದ ಬೇರೆ ಎಲ್ಲೋ ಹೋಗಿದ್ದಾರೆ, ಎಲ್ಲೋ ಲಾಂಗ್ ಅಲ್ಲಿ ಇದ್ದಾರೆ, ಅಲ್ಲೇನಾದ್ರೂ ಬ್ರೇಕ್ ಡೌನ್ ಆದರೆ ಹೇಗೆ ಸರ್ ಅದರ ಒಂದು ಸೇವೆ ಅಂತ? ಅಲ್ಲೂ ಕೋಆರ್ಡಿನೇಟ್ ಮಾಡಿದ್ದೇವೆ. ಅವರು ಕಾಲ್ ಮಾಡಿ ಅಲ್ಲಿ ನಿಯರೆಸ್ಟ್ ನಮ್ದು ಮೆಕ್ಯಾನಿಕ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅದನ್ನು ರಿಪೇರ್ ಮಾಡಿ ಕೊಟ್ಟಿದ್ದೇವೆ. ಮಂಗಳೂರಲ್ಲಿ ಮಾತ್ರ ಪ್ರಾಬ್ಲಮ್ಸ್ ಅಲ್ಲ, ಕರ್ನಾಟಕದ ಇಲ್ಲಿ ಹೋಗಿ ಬ್ರೇಕ್ ಡೌನ್ ಏನೇ ಪ್ರಾಬ್ಲಮ್ಸ್ ಗಳು ಬಂದರೂ ಕೂಡ ಅಲ್ಲಿ ಇಮಿಡಿಯೇಟ್ ಆಗಿ ಅದಕ್ಕೆ ಸೇವೆಯನ್ನು ಕೊಡೋದಕ್ಕೆ ನಮ್ಮದೇ ಆಗಿರುವಂತಹ ಟೆಕ್ನಿಷಿಯನ್ಸ್ ಗಳಿದ್ದಾರೆ. ಒಟ್ಟು ಎಷ್ಟು ವೆಹಿಕಲ್ಸ್ ಗಳಿದೆ ಅಂತ? ಟೋಟಲ್ 70 ವೆಹಿಕಲ್ಸ್ ಇದೆ. ಓಕೆ. ಈಗ ಅದರೊಟ್ಟಿಗೆ ನಾವು ಮೊದಲು ನಮ್ಮ ಖಾಲಿ 2 ವೀಲರ್ ನಾನ್ ಗೇರ್ ಸ್ಕೂಟರ್ಸ್ ಇದೆ. ಈಗ ಅದರೊಟ್ಟಿಗೆ ನಾವೀಗ ಬೈಕನ್ನು ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಅವರ್ಸ್ಗಳು 24 ಅವರ್ ಇರುತ್ತಾ ಅಥವಾ ಒಂದು ಸೀಮಿತವಾಗಿರುವಂತಹ ಟೈಮಿಂಗ್ಸ್ ಇರುತ್ತಾ ಅಂತ? ಇಲ್ಲಿ ಈಗ 24 ಅವರ್ಸ್ ಮಾಡಬೇಕಾಗಿದೆ. ಓಕೆ, ಪ್ಲಾನ್ ಅಲ್ಲಿ ಇದೆ, ಆದ್ರೂ ನಾವು 24 ಅವರ್ಸ್ ಮಾಡುವುದು ಪಕ್ಕಾ ಇಲ್ಲ. ಓಕೆ. ಇವಾಗ ಓಕೆ, 2 ವೀಲರ್ ಅಂದ್ರೆ 2 ಜನ ಅದರಲ್ಲಿ ರೈಡರ್ಸ್ ಗಳು ಇರ್ತಾರೆ. ಸೊ ಅವರಿಗೆ ಸ್ಕೂಟರ್ ಅಥವಾ ಬೈಕ್ ಜೊತೆಗೆ ಹೆಲ್ಮೆಟ್ ಕೊಡ್ತೀರಾ ಅಂತ? ಹೆಲ್ಮೆಟ್ ಕೊಡ್ತೇವೆ, 2 ಹೆಲ್ಮೆಟ್ ಕಂಪಲ್ಸರಿ ಕೊಡ್ತೀರಿ. ಅಂದ್ರೆ ಪಿಲಿಯನ್ ರೈಡರು ಹಾಕ್ಲೇಬೇಕು. ಓಕೆ, ಇದೆಲ್ಲ ನಿಯಮಾನುಸಾರ ಅದನ್ನು ಫಾಲೋ ಮಾಡಬೇಕು. ಸೊ ಅದಕ್ಕಾಗಿ ಅದು 2 ಫ್ರೀ ಕೊಡ್ತೀರಿ. ಓಕೆ. ಇವಾಗ ನೀವು ಅವರು ಇಲ್ಲೇ ಬಂದು ಬುಕ್ಕಿಂಗ್ ಮಾಡಬೇಕಾ ಅಥವಾ ಆನ್ ದಿ ವೇ ಅವರು ಹೊರಟಿರುವಂತ ಜಾಗದಿಂದಲೇ ಕರೆಯನ್ನ ಮಾಡಿ ಬುಕ್ ಮಾಡಿ ಬರಬೇಕಾ ಹೇಗೆ ಅಂತ? ಅದು ಮಾಡ್ಬೋದು. ನಮ್ದು ನಂಬರ್ ಆನ್ಲೈನ್ ಮುಖಾಂತರ ಇದೆ ನಂಬರ್, ಆ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡಿ ಇಡ್ಬೋದು. ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಿ ಇಡ್ಬೇಕಂದ್ರೆ ಬುಕ್ ಮಾಡಿ ಬರದಿದ್ರೆ ನಾವು ಗಾಡಿಯನ್ನು ಬ್ಲಾಕ್ ಮಾಡಿ ಇಡಕ್ಕಾಗೋದಿಲ್ಲ. ಸೊ ಅದು ರೀತಿ ಮಾಡ್ಬೋದು. ಸೊ ಇಷ್ಟು ಹೊಸದಾಗಿರುವಂತಹ 2 ವೀಲರ್ ಮೂಲಕ ಎಲ್ಲಿ ಬೇಕಿದ್ರು ಪರ್ ಡೇಗೆ ಜಸ್ಟ್ 500 rupees ಪೇ ಮಾಡಿ ಹೋಗ್ತಾ ಇರ್ಬೋದು. ನೀವು ಬರಬೇಕಿದ್ರೆ ಕೊಡಬೇಕಾಗಿರೋದು ನಿಮ್ಮ ಆಧಾರ್ ಕಾರ್ಡ್ ಹಾಗೇನೆ ಲೈಸೆನ್ಸ್ ಮಾತ್ರ. ಇಷ್ಟು ಕೊಟ್ರೆ ನಿಮಗೆ 24 ಅವರ್ಸ್ ಸುತ್ತಬಹುದು ಅಥವಾ ನಿಮಗೆ ಅದಕ್ಕಿಂತ ಜಾಸ್ತಿ ದಿನ ಕೂಡ ಸುತ್ತೋದಕ್ಕೆ ಸ್ಕೂಟ್ಸ್ ರೆಂಟಲ್ಸ್ ಅವರು ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಹೆಲ್ಮೆಟ್ಸ್ ಅಂದ್ರೆ ಈಗ ನಾನು ಸರ್ ಒಂದು ಕೇಳೋದು, ಈಗ 2 ಜನರಿಗೆ ಹೆಲ್ಮೆಟ್ ಕೊಡ್ತೀರಾ, ಈಗ ಅವರು ಡೈರೆಕ್ಟ್ ವಿಯರ್ ಮಾಡ್ತಾರಾ ಅಥವಾ ಹೇಗೆ? ಇಲ್ಲ, ಹೈಜೆನಿಕ್ ಪ್ರಕಾರವಾಗಿ ನೋಡಿ. ಈಗ ಇವತ್ತು ಹೊಸತ್ತಿದೆ, ನಾನು ಯೂಸ್ ಮಾಡಿದೆ, ನೆಕ್ಸ್ಟ್ ಇನ್ನೊಬ್ಬನಿಗೆ ಯೂಸ್ ಮಾಡುವಾಗ ಸ್ವಲ್ಪ ಅವನಿಗೆ ಹೈಜೆನಿಕ್ ಪ್ರಾಬ್ಲಮ್ ಬರಬಹುದು. ಅದಕ್ಕಾಗಿ ನಾವು ಅದಕ್ಕೆ ಒಂದು ಹೆಲ್ಮೆಟ್ಗೆ ಒಂದು ಯೂಸ್ ಅಂಡ್ ಥ್ರೋ ಒಂದು ಕವರ್ ಕೊಡ್ತೇವೆ, ಅದರ ನಂತರ ಇದನ್ನು ಯೂಸ್ ಮಾಡಬಹುದು. ವೇಗದವರ ISI ಮಾರ್ಕ್ ಇರುವಂತಹ ಬ್ರಾಂಡೆಡ್ ಹೆಲ್ಮೆಟ್ಸ್ ಇದೆ. ಸೊ ಹೆಲ್ಮೆಟ್ಸ್ ಅಂದ್ರೆ ಒಂದು ಜಸ್ಟ್ ಪೊಲೀಸ್ ನೋಡ್ತಾರೆ ಅಥವಾ ಫೈನ್ ಆಗ್ತಾರೆ ಅಂತ ಹೇಳೋ ಕಾರಣಕ್ಕೆ ಮಾತ್ರ ಕೊಡೋದಲ್ಲ, ಇದು ನಮ್ಮ ಸೇಫ್ಟಿಗೋಸ್ಕರ ಕೊಡ್ತಿರುವಂತ ಹೆಲ್ಮೆಟ್.